ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದು ಕಾಡಿನಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಅದರ ಜೀವನ ಸೊಗಸಾಗಿ ಸಾಗುತ್ತಿತ್ತು. ಆದರೆ ತಾನು ಕಪ್ಪಗಿದ್ದೇನೆ, ಇತರ ಪಕ್ಷಿಗಳ ಬಣ್ಣ ಎಷ್ಟು ಚೆನ್ನಾಗಿದೆ ಎಂದು ಕೊರಗುತ್ತಿತ್ತು. ಒಂದು ದಿನ ಗಿಡದ ಮೇಲೆ ಕುಳಿತ ಕಾಗೆ ಅಳುತ್ತಿತ್ತು. ಕೆಳಗಡೆ ಒಬ್ಬ ಸನ್ಯಾಸಿ ಕುಳಿತಿದ್ದ. ಕಾಗೆಯ ಕಣ್ಣೀರಿನ ಹನಿ ಆ ಸನ್ಯಾಸಿಯ ಮೇಲೆ ಬಿತ್ತು. ತಲೆ ಎತ್ತಿ ನೋಡುತ್ತಾನೆ. ಗಿಡದ ಮೇಲೆ ಕಾಗೆ ಅಳುತ್ತಿತ್ತು. ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ನಾನು ಕಪ್ಪಗಿದ್ದೇನೆ, ಭಗವಂತ ಇದೆಂಥ ಬಣ್ಣ ಕೊಟ್ಟಿದ್ದಾನೆ, ನನ್ನನ್ನು ಯಾರೂ ಇಷ್ಟಪಡುವುದಿಲ್ಲ, ಮನೆಯ ಮೇಲೆ ಕುಳಿತು ಕಾವು ಕಾವು ಎಂದರೆ ಸಾಕು ಅಲ್ಲಿಂದ ಓಡಿಸುತ್ತಾರೆ, ನನಗೆ ಯಾರೂ ಸಾಕುವುದಿಲ್ಲ, ಸತ್ತ ನಂತರ ಶ್ರಾದ್ದ ಮಾಡುವಾಗ ಆಹಾರ ತಿನ್ನಿಸುತ್ತಾರೆ, ಇದೆಂಥ ಜೀವನ ಎಂದು ಕೊರಗುತ್ತದೆ. ಆಗ ಸನ್ಯಾಸಿ ಮತ್ತೆ ನಿನಗೆ ಪುನರ್ಜನ್ಮವಾದರೆ ಏನಾಗಬೇಕೆಂದುಕೊಂಡಿದ್ದೀಯಾ ಎಂದು ಕೇಳುತ್ತಾರೆ. ಪಕ್ಕದಲ್ಲೇ ಇದ್ದ ಕೆರೆಯಲ್ಲಿ ಹಂಸ ಈಜಾಡುತ್ತಿರುವುದನ್ನು ನೋಡಿ ನನಗೆ ನೀರಿನಲ್ಲಿ ಈಜಾಡುವುದೆಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಹಂಸನಾಗಬೇಕಿದೆ ಎಂದು ಹೇಳುತ್ತದೆ. ಆಗ ನನ್ನೊಂದಿಗೆ ಬಾ ಎಂದು ಕಾಗೆಗೆ ಹಂಸದ ಬಳಿ ಕರೆದುಕೊಂಡು ಹೋಗುತ್ತಾನೆ. ಪಕ್ಕದಲ್ಲೇ ಇದ್ದ ಕೊಳದಲ್ಲಿ ಹಂಸ ಈಜಾಡುತ್ತಿತ್ತು. ಅದು ತುಂಬ ಬೆಳ್ಳಗೆ ಸುಂದರವಾಗಿ ಕಾಣಿಸುತ್ತಿತ್ತು. ಬಿಳಿ ಬಣ್ಣ ಶಾಂತಿಯ ಸಂಕೇತ. ಓ ಹಂಸ, ಎಂತಹ ಜೀವನ ನಿನ್ನದು, ಎಷ್ಟು ಸಂತೋಷವಾಗಿ ಈಜಾಡುತ್ತಿದ್ದೀಯಾ ಎಂದು ಕೇಳುತ್ತದೆ. ನೀನು ನಡೆಯುತ್ತಿದೆಯೋ ಅಥವಾ ಈಜಾಡುತ್ತಿದೆಯೋ ಎಂಬುದೇ ಗೊತ್ತಾಗಲ್ಲ. ಭಗವಂತ ನಿನಗೆ ಎಂತಹ ಬಣ್ಣ ಕೊಟ್ಟಿದ್ದಾನೆ, ನೀನು ಎಷ್ಟು ಸಂತೋಷವಾಗಿದೆಯಲ್ಲ ಎಂದು ಹೇಳುತ್ತಾರೆ. ಆಗ ಹಂಸ, ನಾನು ಸಂತೋಷವಾಗಿದ್ದೇನೆಂದು ನಿನಗ್ಯಾರು ಹೇಳಿದರು? ಎಂತಹ ಬಿಳಿ ಬಣ್ಣ ಇದು? ಯಾರಾದರೂ ಸತ್ತರೆ ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗಲು ಬಿಳಿ ಬಣ್ಣದ ಬಟ್ಟೆ ಧರಿಸುತ್ತಾರೆ, ಇದೆಂಥ ಬಣ್ಣ, ಛೆ ಎಂದು ಕೊರಗುತ್ತದೆ. ಆಗ ಸನ್ಯಾಸಿ ಹೀಗೆ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ಹ್ಯಾಪಿ ಇಲ್ವಾ ಎಂದು ಕೇಳುತ್ತಾನೆ. ಇಲ್ಲ, ಇದೆಂಥ ಜೀವನ, ಇದೇ ಕೆರೆಯಲ್ಲಿ ಜೀವನ ಸಾಗಿಸಬೇಕು, ಹೊರಗಿನ ಪ್ರಪಂಚ ನೋಡೇ ಇಲ್ಲ ಎಂದಾಗ ನಿನಗೆ ಅವಕಾಶ ಸಿಕ್ಕರೆ ಏನಾಗಬೇಕೆಂದುಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಆಗ ನನಗೆ ಗಿಳಿಯಾಗಬೇಕೆಂಬ ಆಸೆ. ಗಿಳಿಯನ್ನು ಬಹಳ ಜನ ಸಾಕುತ್ತಾರೆ, ಅದರ ಫೋಟೋ ತೆಗೆದು ಕೆಲವರು ಮನೆಯಲ್ಲಿಡುತ್ತಾರೆ ಎಂದಾಗ ಗಿಳಿಯ ಬಳಿ ಕರೆದುಕೊಂಡು ಹೋಗುತ್ತಾರೆ. ಗಿಳಿಯನ್ನು ಕಂಡು, ಓ ಗಿಳಿ, ಇತ್ತ ನೋಡು, ಎಂತಹ ಚಿಲಿಪಿಲಿ ಸದ್ದು ನಿಂದು, ನಿನ್ನ ಮೈ ಬಣ್ಣ ಅದ್ಭುತ, ಜನ ನಿನ್ನನ್ನು ಸಾಕಿ ಕಾಜು ಬಾದಾಮಿ ಕಿಸ್ಮಿಸ್ ತಿನ್ನಿಸುತ್ತಾರೆ, ನೀನು ಎಂತಹ ಸುಖಿಯಾಗಿದ್ದೀಯಾ ಎಂದು ಹೇಳುತ್ತಾರೆ. ಆಗ ಯಪ್ಪ, ನಿನಗೆ ಯಾರೆಂದರೂ ನಾನು ಸುಖಿಯಾಗಿದ್ದೇನೆಂದು? ಇದೊಂದು ಜೀವನವ, ಕಾಡಿನಲ್ಲಿದ್ದರೆ ನಾನು ಎಲ್ಲಿದ್ದೇನೆಂಬುದೇ ಗೊತ್ತಾಗುವುದಿಲ್ಲ, ಇದೊಂದು ಬಣ್ಣನ, ಜನ ನನ್ನನ್ನು ಹಿಡಿದುಕೊಂಡು ಪಂಜರದಲ್ಲಿಡುತ್ತಾರೆ ಎಂದು ದುಃಖಿಸುತ್ತದೆ. ಆಗ ನಿನಗೊಂದು ಅವಕಾಶ ಕೊಟ್ಟರೆ ಏನಾಗುತ್ತೀಯಾ ಎಂದಾಗ ನಾನು ನವಿಲು ಆಗಬೇಕೆಂಬ ಆಸೆ ಇದೆ ಎಂದು ಹೇಳಿತು. ಆಗ ಎಲ್ಲರೂ ನವಿಲಿನ ಬಳಿ ಹೋಗುತ್ತಾರೆ. ನವಿಲನ್ನು ಕಂಡು, ಓ ನವಿಲೇ, ಇತ್ತ ನೋಡು, ಎಂಥ ಅದೃಷ್ಟ ನಿನ್ನದು, ನೀನು ಕುಣಿಯಲು ಆರಂಭಿಸಿದರೆ ಸಾಕು ನಿನ್ನನ್ನು ನೋಡಲು ಜನ ಸಾಲುಗಟ್ಟುತ್ತಾರೆ, ನಿನ್ನ ಮೈ ಬಣ್ಣಕ್ಕೆ ಮೊರೆ ಹೋದವರೇ ಇಲ್ಲ, ಗರಿ ಬಿಚ್ಚಿದರೆ ಸಾಕು ಫೋಟೋ ತೆಗೆಯಲು ಮುಗಿಬೀಳುತ್ತಾರೆ, ಸೆಲ್ಫಿ ತೆಗೆದು ಸ್ನೇಹಿತರೊಂದಿಗೆ ಹಂಚುತ್ತಾರೆ, ನೀನು ತುಂಬ ಸುಖಿಜೀವಿ ಎಂದಾಗ ನಿಮಗೆ ಯಾರಂದರೂ ನಾನು ಖುಷಿಯಾಗಿದ್ದೇನೆಂದು? ಅಂದರೆ ನಿನಗೂ ದುಃಖವಿದೆಯಾ, ನಿನಗೇನು ಕಷ್ಟ ಎಂದು ಪ್ರಶ್ನಿಸುತ್ತಾರೆ. ನಾನು ಸದಾ ಭಯದಲ್ಲೇ ಜೀವನ ಸಾಗಿಸುತ್ತಿರುತ್ತೇನೆ, ಬೇಟೆಗಾರ ನನ್ನನ್ನು ಯಾವಾಗ ಕೊಲ್ಲುತ್ತಾರೋ ಎಂಬ ಭಯ, ನನ್ನ ಗರಿಗಳು ಎಷ್ಟು ಸುಂದರವಿದೆ ಎಂದು ಹೇಳುತ್ತಿದ್ದೀರಲ್ಲ, ಇದೇ ಗರಿಗಳಿಗಾಗಿ ಬೇಟೆಗಾರರು ನನ್ನನ್ನು ಸಾಯಿಸುತ್ತಾರೆ, ಗರಿಗಳನ್ನು ಮಾರಾಟ ಮಾಡುತ್ತಾರೆ, ಇದೆಂತಹ ಜೀವನ, ನಾನು ಯಾಕೆ ನವಿಲಾಗಿದ್ದೇನೆ ಎಂದು ಅಳತೊಡಗಿತು. ಹಾಗಾದರೆ ನಿನ್ನ ಪ್ರಕಾರ ಯಾರು ಅತಿ ಹೆಚ್ಚು ಸಂತೋಷವಾಗಿದ್ದಾರೆ ಎಂದು ಕಾಗೆ ಕೇಳುತ್ತದೆ. ಆಗ ಯಪ್ಪ, ನೀನೇ ಅತಿ ಹೆಚ್ಚು ಖುಷಿಯಾಗಿರುತ್ತೀಯ. ಆಗ ಕಾಗೆ ಹೇಳಿತು, ನಾನು ಹೇಗೆ ಖುಷಿಯಾಗಿರುತ್ತೇನೆ? ನವಿಲು ಹೀಗೆ ಹೇಳುತ್ತದೆ, ನೀನು ಮಟನ್ ಬಿರಿಯಾನಿ ತಿಂದೀಯಾ ಎಂದಾಗ ಹೌದು, ಚಿಕನ್ ಬಿರಿಯಾನಿ ತಿಂದೀಯಾ ಎಂದಾಗ ಹೌದೆಂದಿತ್ತು, ಹೋಳಿಗೆ ಊಟ ಮಾಡಿದ್ದೀಯಾ ಎಂದಾಗ ಹೌದೆಂದಿತ್ತು, ನಿನಗೆ ಯಾರಾದರೂ ಬೇಟೆಯಾಡಲು ಬರುತ್ತಾರಾ, ನಿನ್ನನ್ನು ಯಾರಾದರೂ ಕೊಲ್ಲುತ್ತಾರೆಂಬ ಭಯವಿದೆಯಾ ಎಂದಾಗ ಇಲ್ಲ ಎಂದಿತ್ತು, ನೀನೇ ಮಸ್ತ್ ಮಜಾ ಮಾಡುತ್ತೀಯ, ಆರಾಮವಾಗಿ ಹಾರಾಡುತ್ತೀಯ, ಮಸ್ತ್ ಜೀವನ ಸಾಗಿಸುತ್ತಿದೀಯ, ಹಾಯಾಗಿ ಹೊರಗಿನ ಪ್ರಪಂಚದಲ್ಲಿ ಓಡಾಡಿಕೊಂಡಿರ್ತೀಯ, ನಾನು ಕಾಗೆಯಾಗಿ ಏಕೆ ಹುಟ್ಟಲಿಲ್ಲ ಎಂದು ಎಷ್ಟೋ ಸಲ ವ್ಯಥೆಪಟ್ಟಿದ್ದೇನೆ ಎಂದು ನವಿಲು ಹೇಳಿದ ಬಳಿಕ ಕಾಗೆಗೆ ಜ್ಞಾನೋದಯವಾಯಿತು. ನಂತರ ಕಾಗೆ ಸಂತೋಷಪಟ್ಟಿತು. ಮಿತ್ರರೇ, ನಾವು ಇನ್ನೊಬ್ಬರೊಂದಿಗೆ ಎಂದಿಗೂ ತುಲನೆ ಮಾಡಬಾರದು. ನಮ್ಮನ್ನು ನಾವು ನೋಡದೆ ಇನ್ನೊಬ್ಬರನ್ನು ನೋಡಿ ಚಿಂತೆ ಮಾಡುತ್ತೇವೆ. ಬೇರೆಯವರು ನಮಗಿಂತ ಹೆಚ್ಚು ಖುಷಿಯಾಗಿರುತ್ತಾರೆಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಹಾಗಿರುವುದಿಲ್ಲ. ಅವರವರ ಸಮಸ್ಯೆಗಳು ಅವರವರಿಗೆ ಇರುತ್ತವೆ, ಅವರವರ ವಿಶೇಷತೆ ಅವರಿಗೆ ಇದ್ದೇ ಇರುತ್ತದೆ.
ನಮಗೆ ಲಭ್ಯವಿರುವ ಸೌಲಭ್ಯಗಳನ್ನು ಬಳಸಿಕೊಂಡು ಸದ್ಬಳಕೆ ಮಾಡಿಕೊಂಡ್ರೆ ಸಂತೃಪ್ತಿಯಾಗಿ ಜೀವನ ಸಾಗಿಸಬಹುದೆಂಬುದು ಈ ಕತೆ ಹೇಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.